ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಾರತದ ನಕ್ಷೆಯಲ್ಲಿ ಅಡಗಿರುವ ಒಂದು ಅಸಾಮಾನ್ಯ, ವಿಸ್ಮಯಕಾರಿ ಭೌಗೋಳಿಕ ಮತ್ತು ಆಧ್ಯಾತ್ಮಿಕ ರಹಸ್ಯದ ಬಗ್ಗೆ ಮಾತಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮ ದೇಶದಲ್ಲಿರೋ ಅದೆಷ್ಟೋ ಪವಿತ್ರ ಸ್ಥಳಗಳಿವೆಯಲ್ಲ, ಅವುಗಳೆಲ್ಲ ಸುಮ್ಮನೆ ಎಲ್ಲೆಲ್ಲೋ ಕಟ್ಟಿದ್ದಲ್ಲ, ಅದರ ಹಿಂದೆ ಒಂದು ದೊಡ್ಡ ವಿನ್ಯಾಸವೇ ಇದ್ರೆ ಹೇಗಿರುತ್ತೆ? ಸುಮಾರು 2,500 ಕಿಲೋಮೀಟರ್ ಅಂದ್ರೆ ಅಷ್ಟು ಉದ್ದದ ಒಂದು ಗೆರೆಯನ್ನ ಭಾರತದ ನಕ್ಷೆಯ ಮೇಲೆ ಎಳೆದಾಗೆ ಕಲ್ಪನೆ ಮಾಡ್ಕೊಳ್ಳಿ. ಆದ್ರೆ ಇದು ಸುಮ್ಮನೆ ಒಂದು ಗೆರೆ ಅಷ್ಟೇ ಅಲ್ಲ, ಇದು ಭೂಗೋಳದ ಮೇಲೆ ಎಳೆದ ಒಂದು ಪರ್ಫೆಕ್ಟ್ ಸ್ಟ್ರೈಟ್ ಲೈನ್. ಇಲ್ಲಿರೋ ವಿಸ್ಮಯ ಏನು ಗೊತ್ತಾ? ಈ ಲೈನ್ ಅತ್ಯಂತ ನಿಖರವಾಗಿ 79 ಡಿಗ್ರಿ ಪೂರ್ವ ರೇಖಾಂಶದ ಅಂದ್ರೆ 79 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್ ಮೇಲೆ ಹಾದುಹೋಗುತ್ತೆ. ಹಾಗಿದ್ರೆ ಈ ಅಚ್ಚರಿಯ ಹೊಂದಾಣಿಕೆ ಅಂದ್ರೆ ಏನು? ಈ ಲೈನ್ ಯಾವೆಲ್ಲ ಸ್ಥಳಗಳನ್ನ ಜೋಡಿಸುತ್ತೆ? ಬನ್ನಿ ನೋಡೋಣ. ವಿಷಯ ಏನಪ್ಪಾ ಅಂದ್ರೆ, ನಮ್ಮ ದೇಶದ ಅತ್ಯಂತ ಪ್ರಮುಖವಾದ ಶಿವನುಗಮುಡಿಪಾದ 7 ಪ್ರಾಚೀನ ದೇವಾಲಯಗಳು ಕರೆಕ್ಟಾಗಿ ಇದೇ ಲೈನ್ ಮೇಲೆ ಇವೆ. ಇದನ್ನ ಸಂಶೋಧನೆ ಮಾಡಿದ ಎಷ್ಟೋ ವಿದ್ವಾಂಸರು ಹೇಳೋದು ಒಂದೇ ಮಾತು: ಇದು ಸುಮ್ಮನೆ ಕಾಕತಾಳೀಯವಾಗಿ ಆಗಿದ್ದಲ್ಲ, ಇದರ ಹಿಂದೆ ಒಂದು ದೊಡ್ಡ ಉದ್ದೇಶವೇ ಇದೆ ಅಂತ. ಹಾಗಾದ್ರೆ ಆ 7 ಪವಿತ್ರ ದೇವಾಲಯಗಳು ಯಾವುವು? ಎಲ್ಲೆಲ್ಲಿವೆ ಅವು? ಉತ್ತರದ ಹಿಮಾಲಯದ ಕೇದಾರನಾಥಿಯಿಂದ ಶುರುವಾಗಿ ಆಂಧ್ರದ ಶ್ರೀಕಾಳಹಸ್ತಿ, ತಮಿಳ್ನಾಡಿನ ಕಾಂಚೀಪುರಂನ ಏಕಾಂಬರೇಶ್ವರ, ತಿರುವಣ್ಣಾಮಲೈನ ಅರುಣಾಚಲೇಶ್ವರ, ತಿರುವನೈಕಾವಲ್ನ ಜಂಬುಕೇಶ್ವರ, ಚಿದಂಬರಂನ ನಟರಾಜ ದೇವಾಲಯ, ಹಾಗೆ ದಕ್ಷಿಣದ ತುತ್ತ ತುದಿಯಲ್ಲಿರೋ ರಾಮೇಶ್ವರಂ, ಈ 7 ದೇವಸ್ಥಾನಗಳು ಒಂದೇ ಸರಳ ರೇಖೆ ಮೇಲೆ ಬರುತ್ತೆ. ಇವು ಕೇವಲ ಕಲ್ಲಿನ ಕಟ್ಟಡಗಳಲ್ಲ, ಇವುಗಳನ್ನ ಶಿವನ ಚೈತನ್ಯವನ್ನ ದೇಶದಾದ್ಯಂತ ಬೆಸೆಯುವ ಅದೃಶ್ಯ ದಾರಗಳು ಅಂತಲೇ ವರ್ಣಿಸಲಾಡುತ್ತೆ. ಒಂದೊಂದು ದೇವಸ್ಥಾನವೂ ಒಂದೊಂದು ಎನರ್ಜಿ ಪಾಯಿಂಟ್ ಇದ್ದ ಹಾಗೆ. ಈಗ ಈ ಇಡೀ ಲೈನಿಗೆ ಆಧಾರ ಸ್ತಂಭಗಳಾಗಿ ನಿಂತಿರೋ 2 ಅತಿ ಮುಖ್ಯವಾದ ದೇವಾಲಯಗಳ ಬಗ್ಗೆ ಮಾತಾಡೋಣ. ಈ 7 ದೇವಾಲಯಗಳಲ್ಲಿ 2 ಜ್ಯೋತಿರ್ಲಿಂಗಗಳು. ಜ್ಯೋತಿರ್ಲಿಂಗ ಅಂದ್ರೆ ಶಿವನು ಬೆಳಕಿನ ಸ್ತಂಭದ ರೂಪದಲ್ಲಿ ಸ್ವಯಂ ಆವಿರ್ಭವಿಸಿದ ಅತ್ಯಂತ ಪವಿತ್ರವಾದ ಸ್ಥಳಗಳು ಅಂತ ಅರ್ಥ. ಒಂದ್ ರೀತಿ ಹೇಳೋದಾದ್ರೆ, ಈ ರೇಖೆಯ 2 ತುದಿಗಳನ್ನು ಹಿಡಿದಿಟ್ಕೊಂಡಿರೋ ಆಂಕರ್ಗಳಿದ್ದಂತೆ ಇವು. ಉತ್ತರದ ತುದಿಯಲ್ಲಿ ಹಿಮಾಲಯದ ಕೇದಾರ್ನಾಥ್ ಮತ್ತು ದಕ್ಷಿಣದ ತುದಿಯಲ್ಲಿ ರಾಮೇಶ್ವರಂ. ಒಂದು ಆರಂಭವಾದ್ರೆ ಇನ್ನೊಂದು ಅಂತ್ಯ. ಈ 2 ಜ್ಯೋತಿರ್ಲಿಂಗಗಳ ನಡುವೆ ಇರೋ ಬೇರೆ 5 ದೇವಸ್ಥಾನಗಳಿವೆಯಲ್ಲ, ಅವುಗಳದ್ದು ಇನ್ನೊಂದು ಅದ್ಭುತವಾದ ಕಥೆ. ಅವು ಸೃಷ್ಟಿಯ ರಹಸ್ಯವನ್ನೇ ಬಿಚ್ಚಿಡುತ್ತೆ. ಹೌದು, ಈ ಲೈನ್ ಮೇಲಿರೋ ಉಳಿದ 5 ದೇವಸ್ಥಾನಗಳನ್ನ ಪಂಚಭೂತ ಸ್ಥಳಗಳು ಅಂತ ಕರೀತಾರೆ. ಅಂದ್ರೆ ಈ ಜಗತ್ತು ನಿರ್ಮಾಣವಾಗಿರೋ ಪಂಚಮಹಾಭೂತಗಳಾದ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶವನ್ನ ಪ್ರತಿನಿಧಿಸೋ ದೇವಸ್ಥಾನಗಳು ಇವು. ನೋಡಿ, ಏಕಾಂಬರೇಶ್ವರ ದೇವಾಲಯ ಭೂಮಿಯನ್ನ, ಜಂಬುಕೇಶ್ವರ ದೇವಾಲಯ ನೀರನ್ನ, ಅರುಣಾಚಲೇಶ್ವರ ದೇವಾಲಯ ಬೆಂಕಿಯನ್ನ, ಶ್ರೀಕಾಳಹಸ್ತಿ ಗಾಳಿಯನ್ನ ಮತ್ತು ಚಿದಂಬರಂ ನಟರಾಜ ದೇವಾಲಯ ಆಕಾಶ ತತ್ವವನ್ನ ಪ್ರತಿನಿಧಿಸುತ್ತೆ. ಎಷ್ಟು ಅದ್ಭುತ ಅಲ್ವಾ? ಇದರ ಅರ್ಥ ಏನ್ಗೊತ್ತಾ? ಇಡೀ ಸೃಷ್ಟಿಯ 5 ಮೂಲಭೂತ ಅಂಶಗಳನ್ನೇ ಭೌಗೋಳಿಕವಾಗಿ ಒಂದೇ ನೇರ ರೇಖೆಯಲ್ಲಿ ಬಂಧಿಸಿಟ್ಟಾಗೆ. ಇದು ನಿಜಕ್ಕೂ ಒಂದು ದೊಡ್ಡ ವಿಚಾರ. ಹಾಗಾದ್ರೆ 2 ಜ್ಯೋತಿರ್ಲಿಂಗಗಳು, 5 ಪಂಚಭೂತ ಸ್ಥಳಗಳು, ಇವೆಲ್ಲವೂ ಒಂದೇ ಲೈನಲ್ಲಿ ಇರೋದರ ಅರ್ಥವಾದ್ರೂ ಏನು? ಈ ಇಡೀ ರೇಖೆಯನ್ನ ಶಿವಶಕ್ತಿ ರೇಖಾ ಅಂತ ಕರೆಯಲಾಗುತ್ತೆ. ಇದರ ಅರ್ಥ ದೈವಿಕ ಶಕ್ತಿಯ, ಅಂದ್ರೆ ಶಿವ ಮತ್ತು ಶಕ್ತಿಯ ಕಾಸ್ಮಿಕ್ ಎನರ್ಜಿಯ ಲೈನ್ ಅಂತ. ಇದರಿಂದ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ನಮ್ಮ ಪೂರ್ವಜರ ಪ್ರಕಾರ ಆಧ್ಯಾತ್ಮಿಕ ಶಕ್ತಿ ಅನ್ನೋದು ಕೇವಲ ಕಣ್ಣಿಗೆ ಕಾಣಿಸದ ಒಂದು ವಿಷಯವಲ್ಲ. ಅದು ಈ ಭೂಮಿಯ ಭೌಗೋಳಿಕತೆಯ ಜೊತೆ, ಅಂದ್ರೆ ಜಿಯೋಗ್ರಫಿ ಜೊತೆ ಆಳವಾದ ಸಂಬಂಧವನ್ನ ಹೊಂದಿದೆ. ಈ 7 ದೇವಸ್ಥಾನಗಳು ಒಂದೇ ಲೈನಲ್ಲಿರೋದು ಸುಮ್ಮನೆ ಅಲ್ಲ. ಶಕ್ತಿ, ಪ್ರಜ್ಞೆ ಮತ್ತು ಭೂಗೋಳದ ಬಗ್ಗೆ ನಮಗಿನ್ನೂ ತಿಳಿಯದ ಒಂದು ದೊಡ್ಡ ರಹಸ್ಯ ಈ ರೇಖೆಯಲ್ಲಿ ಅಡಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದೆಲ್ಲ ನೋಡಿದ್ಮೇಲೆ ಕೊನೆಗೆ ಒಂದು ಪ್ರಶ್ನೆ ಮೂಡುತ್ತೆ. ಭಾರತದ ನಕ್ಷೆಯಲ್ಲಿ ಈ ಒಂದು ಪವಿತ್ರ ರೇಖೆ ಅಡಗಿರುವಾಗ ಇಡೀ ಪ್ರಪಂಚದ ನಕ್ಷೆಯಲ್ಲಿ ಇನ್ನು ಎಂಥೆಂಥ ರಹಸ್ಯಗಳು, ಎಂಥೆಂಥ ಅದ್ಭುತಗಳು ನಮ್ಮ ಕಣ್ಣಿಗೆ ಕಾಣದಂತೆ ಅಡಗಿರ್ಬೋದು ಅಲ್ವಾ?